ದೇವ್ರ ಪೂಜೆಗೆ ಅಂತನೋ ಅಥವಾ ಇನ್ಯಾವುದಕ್ಕೋ ಒಂದೊಂದ್ಸಲ ಜಾಸ್ತಿ ಬಾಳೆಹಣ್ಣು ತೊಗೊಂಬಂದ್ಬಿಡ್ತೀವಿ. ಅದು ತುಂಬ ಹಣ್ಣಾಗುತ್ತೆ. ತುಂಬ ಹಣ್ಣಾಗಿರೋ ಬಾಳೆಹಣ್ಣನ್ನು ತಿನ್ನೋಕ್ಕೂ ಆಗಲ್ಲ, ಚೆಲ್ಲಿದ್ರೆ ಪೂಜೆಗೆ ತಂದಿದ್ದು ಬೇರೆ ಮನ್ಸೊಪ್ಪಲ್ಲ. ಸೊ ಹಾಗಾಗಿ ನಾನು ಇದನ್ನು ಮಾಡಿದ್ದೆ. ಸೂಪರಾಗಿರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಹಣ್ಣಾಗಿರೋ ಬಾಳೆಹಣ್ಣನ್ನು ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ನಾನು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. 3.5 ಕಪ್ ನೀರನ್ನು ಬಿಸಿ ಹಾಕೋದಕ್ಕೆ ಇಟ್ಕೊಳ್ಳಿ. ಒಂದು 3-4 ಚಮಚ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಅದೇ ತುಪ್ಪದಲ್ಲಿ 1 ಕಪ್ ಆಗುವಷ್ಟು ಸಣ್ಣ ರವೆನ ಘಮ ಬರೋವರೆಗೂ ಸಣ್ಣ ಉರಿನಲ್ಲಿ ಹುರಿದು ತೆಗೆದಿಟ್ಕೊಳ್ಳಿ. ಮತ್ತೊಂದು 2-3 ಚಮಚ ತುಪ್ಪ ಸೇರಿಸಿ ಅದರಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣು ಕಲರ್ಗೋಸ್ಕರ ಫುಡ್ ಕಲರ್ ಬದಲಾಗಿ ಅರಿಶಿನದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಈಗ ತುಪ್ಪದಲ್ಲಿ ಬಾಳೆಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಒಂಥರ ಹಲ್ವಾ ಥರ ಆಗುತ್ತೆ. ಅದಾದ ನಂತರ 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಕಪ್ ರವಕ್ಕೆ 1 ಕಪ್ ಸಕ್ಕರೆ ಬೇಕಾಗುತ್ತೆ. ಬಟ್ ಬಾಳೆಹಣ್ಣು ತುಂಬ ಸ್ವೀಟ್ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಸಕ್ಕರೆನ ಉಪಯೋಗಿಸಿ ಮಾಡಿಕೊಂಡೆ. ನಂತರ ಬಿಸಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಂತರ ರವೆ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಈ ಮಧ್ಯದಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಬಾಳೆಹಣ್ಣಿನ ಹಲ್ವಾ ಅಥವಾ ಕೇಸರಿ ಬಾತ್ ರೆಡಿ ಆಗುತ್ತೆ.